ಹಾಯ್ ನಮಸ್ತೆ ಸ್ನೇಹಿತರೆ, NCC ಕಾಂಪಿಟೇಟಿವ್ಗೆ ಸ್ವಾಗತ. ನಾನು ನಾಗಪ್ಪ. ಈ ಒಂದು ವಿಡಿಯೋದಲ್ಲಿ VO ಎಕ್ಸಾಮ್ಸ್ ಏನು ನೋಟಿಫಿಕೇಶನ್ಸ್ ಆಗಿದೆ, ಅದಕ್ಕೆ ಸಿಲೆಬಸ್ ಏನು ಬರುತ್ತೆ, ಯಾವ ಮೆಟೀರಿಯಲ್ಸ್ನ ಸ್ಟಡಿ ಮಾಡಬೇಕು, ನಾವು ಯಾವ ಸ್ಟ್ರಾಟಜಿಯಲ್ಲಿ ಓದಿದ್ರೆ ಈ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ಇಷ್ಟನ್ನು ಕೂಡ ನೋಡ್ತಾ ಹೋಗೋಣ. ಆಲ್ರೆಡಿ ಲಾಸ್ಟ್ ಇಯರ್ ಕೂಡ VO ಕಾಲ್ ಮಾಡಿದಾಗ ತುಂಬ ಸ್ಟೂಡೆಂಟ್ಸ್ಗಳು ನಮ್ಮ ಇನ್ಸ್ಟಿಟ್ಯೂಟಿಂದ ಕ್ಲಿಯರ್ ಆಗಿದ್ರು. ಸೊ ಅದು ಮುಂದುವರೆದ ಭಾಗವಾಗಿ ಈ ಇಯರಲ್ಲೂ ಕೂಡ ನೋಟಿಫಿಕೇಶನ್ಸ್ ಆಗಿದೆ. ಜೊತೆದಾಗಿ ನಾವು ಕೂಡ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಸೆಲ್ಫ್ ಸ್ಟಡಿ ಮಾಡ್ತಿದ್ರೆ ಅವರು ಈ ವಿಡಿಯೋನ ಕೊನೆ ತನಕ ನೋಡಿ ಬಹುತೇಕ ಹೆಲ್ಪ್ ಆಗುತ್ತೆ. ಜೊತೆಗೆ ಕ್ಲಾಸಸ್ಗೆ ಯಾರು ಇಂಟ್ರೆಸ್ಟ್ ಇದ್ರೂ ಕೂಡ ಜಾಯಿನ್ ಆಗ್ಬೋದು. NCC ಇನ್ಸ್ಟಿಟ್ಯೂಟ್ಗೆ ನೀವು ಇಲ್ಲಿ ಕಾಂಟ್ಯಾಕ್ಟನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಒಂದು ಸ್ಟಡಿ ಪ್ಲಾನ್ನ ಮಾಡ್ಕೊಳ್ತಿದ್ವಿ. ಯಾವುದೋ ಒಂದು ಎಕ್ಸಾಮ್ ಕಾಲ್ ಮಾಡಿದೀನಿ ಅಂತಂದ್ರೆ ನೀವು ಡೈರೆಕ್ಟಾಗಿ ಏನು ಮಾಡ್ತೀರಾ, ಯಾವುದೋ ಒಂದು ಕೋಚಿಂಗ್ ಕ್ಲಾಸ್ ಜಾಯ್ನ್ ಆಗಿಬಿಡ್ತೀರಾ, ಯಾವುದೋ ರೆಡಿಮೇಡ್ ಬುಕ್ ಸಿಗುತ್ತೆ, VO ಅಂತ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ, ಜಸ್ಟ್ ಅದು ಕೂತ್ಕೊಂಡು ಹೋಗ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತಾ? ಇಲ್ಲ. ಸೊ ಮೊದಲೇದಾಗಿ ನಾವು ಯಾವ್ದಾದ್ರು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಪ್ರಾಪರ್ ಆಗಿ ನಮಗೆ ಗೊತ್ತಿರಬೇಕಾಗಿರೋದೇನು ಸಿಲೆಬಸ್. ಸೊ ಕ್ಲಿಯರ್. ಲಾಸ್ಟ್ ಎಕ್ಸಾಮ್ಸ್ ಕೂಡ ತುಂಬ ಜನ ಎಡ್ಸಲ್ಲಿ ಮಿಸ್ ಮಾಡ್ಕೊಂಡಿದ್ರಿ, ಜಸ್ಟ್ 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಮಿಸ್ ಮಾಡ್ಕೊಂಡು ನೋಡ್ತೀವಿ. ತುಂಬ ಜನ ಮಿಸ್ ಆಗೋದಿಲ್ಲ ಜಸ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ. ಸೊ ಅದಲ್ಲದೆ ಕಂಟಿನ್ಯೂಸ್ ಎಕ್ಸಾಮ್ಸ್ ಇದೆ. PC ಎಕ್ಸಾಮ್ಸ್ಗಳಿವೆ, KSRP ಎಕ್ಸಾಮ್ಸ್ ಇದೆ, CR ಇದೆ, DAR ಇದೆ, ಅದ್ರ ಜೊತೆಗೆ VO ಎಕ್ಸಾಮ್ಸ್ ಇದೆ, ಅಪ್ಕಮಿಂಗ್ ಗ್ರೂಪ್ ಸಿ ಎಕ್ಸಾಮ್ಸ್, KS ಎಕ್ಸಾಮ್ಸ್, ಈ ಥರ ನಿಮಗೆ ತುಂಬ ನೋಟಿಫಿಕೇಶನ್ಸ್ ಆಗ್ತಾ ಇದೆ. ಇಷ್ಟರಲ್ಲಿ ಯಾವ್ದಾರು ಒಂದು ಮಾಡ್ಕೋಬೋದು. ಅದಕ್ಕೆ ನೀವು ಯಾವ ಎಕ್ಸಾಮ್ ತಯಾರಿಯನ್ನು ಮಾಡ್ತಿದ್ದೀರಾ, ಮೊದಲನೇದಾಗಿ ಆ ಎಕ್ಸಾಮ್ ತಯಾರಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದಾಗ ಮೊದಲನೇದಾಗಿ ನಮ್ಗೆ ಬೇಕಾಗೋದೇನಿಲ್ಲ ಸಿಲೆಬಸ್. ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಆ ಎಕ್ಸಾಮ್ ಸಿಲೆಬಸ್ ಮೊದಲಲ್ಲಿ ಡಿಕೋಡ್ ಮಾಡಬೇಕಾಗುತ್ತೆ. ಜೊತೆಗೆ 2 ವಿಚಾರವನ್ನು ನಾವಿಲ್ಲಿ ಗಮನ ಹರಿಸಬೇಕು. ಇದನ್ನು ಯಾವ ಬೋರ್ಡ್ ಇಲ್ಲಿ ಎಕ್ಸಾಮ್ ಮಾಡ್ತಿರೋದು, ಒಂದು KPSCನ ಅಥವಾ KEAನ. KPSC ಆಯಿತು ಅಂತಂದರೆ ಅವನ ಪ್ಯಾಟರ್ನ್ಗೆ ನಾವಿಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. KEA ಕಾಲ್ ಮಾಡ್ತಿರೋದ್ರಿಂದ KEA ಪ್ಯಾಟರ್ನ್ಗೆ ನಾವಿಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲಿ VO ಕಾಲ್ ಮಾಡಿರೋದು ಯಾರು? KE ಅವರು. ಹಾಗಾಗಿ KEA ಬೇಸಿಕಲಿ ಎಕ್ಸಾಮ್ಸ್ಗಳು ಯಾವ ಥರ ನಡೀತಾ ಬರ್ತವೆ, ಇಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ, ಇವೆಲ್ಲವನ್ನು ಕೂಡ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಇಲ್ಲಿ ಬಂದರೆ ಸಿಲೆಬಸ್. ಈ ಸಿಲೆಬಸ್ಸಲ್ಲಿ ಏನು ಬರ್ತಾ ಹೋಗುತ್ತೆ ನೋಡಿ. VO ಬಂದಾಗ ನಮ್ಗೆ ಗೊತ್ತಾಗ ಯಾವುದೇ ಒಂದು ಎಕ್ಸಾಮ್ನ ತೊಗೊಳ್ಳಿ, ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ನಮಗೆ ಗೊತ್ತಾಗಬೇಕಾಗಿರೋದೇನು ಸಿಲೆಬಸ್. ಹಾಗಾಗಿ ಈ ಒಂದು ಪೇಪರ್ 1 ಏನು ಬರುತ್ತೆ, ಪೇಪರ್ 2 ಏನು ಬರುತ್ತೆ, ಫಸ್ಟ್ ಸಿಲೆಬಸ್ ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಮೆಟೀರಿಯಲ್ಸ್ ಯಾವುದನ್ನ ರೆಫರ್ ಮಾಡಬೇಕು, ಟೆಕ್ಸ್ಟ್ ಬುಕ್ಗಳನ್ನು ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದ್ರ ಜೊತೆಗೆ ಟೆಟ್ ಸೀರೀಸ್ ಅಟೆಂಡ್ ಮಾಡೋದು ಹೇಗೆ, ಮತ್ತು ಸ್ಟಡಿ ಪ್ಲಾನ್ ಮಾಡ್ಕೊಳ್ಳೋದು ಯಾವ ರೀತಿಯಲ್ಲಿ, ಇವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಬಹುತೇಕ ನಿಮಗೆ ಈ ವಿಡಿಯೋ ಒಂದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಇಲ್ಲಿ ನೋಡಿ, ನಿಮಗೆ VO ಬಂದಾಗ ನಿಮಗೆ ಸಿಲೆಬಸ್ ಏನಿದೆ, ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಬೇಕಾಗೋದೇನಿಲ್ಲ ಸಿಲೆಬಸ್. ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಪೇಪರು ಬರುತ್ತೆ. ಅದ್ರಲ್ಲಿ ಮೊದಲನೇದಾಗೋ ಜನರಲ್ ಸ್ಟಡೀಸ್, GK. ಸೊ GK ಮೇಲೆ ಬಂದಾಗ 100 ಕ್ವಶನ್ಸ್ ಇರುತ್ತೆ. ಪೇಪರ್ 1ನಲ್ಲಿ 100 ಇರುತ್ತೆ, ಪೇಪರ್ 2ನಲ್ಲಿ 100 ಇರುತ್ತೆ. ಪೇಪರ್ 1ನಲ್ಲಿ ಈ 100 ಕ್ವಶನ್ಸ್ ಎಲ್ಲಿಂದ ಕೇಳ್ತಾನೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾನೆ. ಅವನು ಕರೆಂಟ್ ಅಫೇರ್ಸ್ನ ಕೇಳಿದ್ದಾನೆ, ಜೊತೆಗೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ GK ಅಂತ ಹೇಳ್ತಿದ್ದಾನೆ. ನೋಡಿದ್ರೆ ಗಮನ ಹರಿಸಬೇಕು. ಇದ್ರ ಮೇಲೆ ನಿಯರ್ಲಿ ಒಂದು 30 ಕ್ವಶನ್ಸ್ವರೆಗೂ ಬರೋ ಚಾನ್ಸಸ್ ಇರುತ್ತೆ. ತಲೆಯಿಟ್ಕೋಬೇಕಿದೆ. 20ರಿಂದ 30 ಕ್ವಶನ್ಸ್ಗಳು ಇದೇ ಏರಿಯಾದಲ್ಲಿ ಬರುತ್ತೆ. ಇದನ್ನ ನೀವು ನೆಗೆಕ್ಟ್ ಮಾಡೋ ಹಾಗಿಲ್ಲ. ಸೊ ಕ್ಲಿಯರ್. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಾನೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ GK. ಸೊ ಕ್ಲಿಯರ್. ಹಾಗಾಗಿ ಸ್ಟ್ಯಾಟಿಕ್ GK ಜನರಲ್ ನಾಲೆಡ್ಜ್ ಮೇಲೆ ಕ್ವಶನ್ಸ್ಗಳು ಆಗ್ತಾ ಹೋಗುತ್ತೆ, ಜೊತೆಗೆ ಕರೆಂಟ್ ಅಫೇರ್ಸ್ ಮೇಲೆ ಕೂಡ ಆಗುತ್ತೆ. ಇದಕ್ಕೆ ಯಾವ ಸೋರ್ಸಸ್ನ ಓದಬೇಕು, ಹೇಗೆ ಓದಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ 2ನೇ ಟಾಪಿಕ್ ಕೊಟ್ಟಿದ್ದಾನೆ, ಎವ್ರಿ ಡೇ ಅಬ್ಸರ್ವೇಷನ್ ಏನು ಮಾಡ್ತಾ ಇದ್ರಲ್ಲ, ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ. ಅಂದರೆ ಇದರಲ್ಲಿ ಸೈನ್ಸನ್ನು ಹ್ಯಾಡ್ ಮಾಡ್ಕೊಳ್ತಾನೆ. ಸೊ ಪ್ರತಿದಿನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು, ಉದಾಹರಣೆಗೆ ಹಾಲು ಮೊಸರು ಆಗೋದು ಹೇಗೆ ಅಂತ ಕೇಳ್ತಾ ಹೋಗ್ತಾನೆ. ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತಾರೆ. ಇಲ್ಲಿ ಸೈನ್ಸ್ ಬೇಸಿಕಲಿ ಪ್ರತಿದಿನ ಚೇಂಜಸ್ ಏನು ನೋಡ್ತಾ, ಬರೀ ಕಣ್ಣಿಂದ ಏನು ನೋಡ್ತಾ ಹೋಗ್ತೀವಿಲ್ಲ, ಸುತ್ತಮುತ್ತ ಏನು ಚೇಂಜಸ್ ಆಗುತ್ತಲ್ಲ, ವಾತಾವರಣದ ಚೇಂಜಸ್ ಆಗುತ್ತಲ್ಲ, ಇದ್ರ ಮೇಲೆ ಆಲ್ರೆಡಿ ಲಾಸ್ಟ್ VO ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಕೇಳಿದ್ದಾನೆ. ಇಲ್ಲಿ ಬೇಸಿಕ್ ಸೈನ್ಸ್ನ ನಾವಿಲ್ಲಿ ಓದ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಲೆವೆಲ್ ಸೈನ್ಸ್ ನಮಗೆ ಇಲ್ಲಿ ಬೇಕಾಗಲ್ಲ. ಅಪ್ ಟು 10th ಲೆವೆಲ್ವರೆಗೆ ನಾವು ಅವನು ಜ್ಞಾನ ಇದ್ರೆ ಸಾಕು. ಬಯಾಲಜಿಯಿಂದಲೂ ಕೂಡ ಕ್ವಶನ್ಸ್ ಆಗಿದೆ, ಅಷ್ಟು ಕೆಮಿಸ್ಟ್ರಿಯಿಂದಲೂ ಕೂಡ ಆಗಿದೆ, ಫಿಸಿಕ್ಸಿಂದಲೂ ಕೂಡ ಕ್ವಶನ್ಸ್ ಆಗಿದೆ. ಹಾಗಾಗಿ ಸೈನ್ಸ್ನ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ದೈನಂದಿನ ಜೀವನಕ್ಕೆ ಬೇಕಾಗುವಂಥ ಸೈನ್ಸನ್ನು ನಾವಿಲ್ಲಿ ರೆಫರೆನ್ಸ್ ಆಗಿ ಇಟ್ಕೋಬೇಕಾಗುತ್ತೆ. ಸೊ ಕ್ಲಿಯರ್. ಇದು NCCಯಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಕವರ್ ಮಾಡಿರ್ತೀವಿ. ಅದಾದಮೇಲೆ 2ನೇದು ಕೊಟ್ಟಿದ್ದಾನೆ, ವೆರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಡೈರೆಕ್ಟ್ ಕ್ವಶನ್ಸ್ ಇದೆ, ನಿಮಗೆ ತಲೆ ಕೊಡುವಂಥ ಕೆಲಸಗಳೇ ಇಲ್ಲ. ಇದರಲ್ಲಿ ಆರ್ಟಿಕಲ್ 19 ಡೀಲ್ ಮಾಡುತ್ತೆ, ಆರ್ಟಿಕಲ್ 28 ಡೀಲ್ ಮಾಡುತ್ತೆ, ಆರ್ಟಿಕಲ್ 24 ಡೀಲ್ ಮಾಡುತ್ತೆ, ಆರ್ಟಿಕಲ್ 17 ಡೀಲ್ ಮಾಡುತ್ತೆ, ಆರ್ಟಿಕಲ್ 243 ಡೀಲ್ ಮಾಡುತ್ತೆ. ಈ ಥರ ಡೈರೆಕ್ಟ್ ಕ್ವಶನ್ಸ್ಗಳೇ ಬಂದಿದೆ. ಯಾಕಂದರೆ ಇದು PUCಯ ಮೇಲೆ ಕೇಳುತ್ತಿರುವಂತಹ ಎಕ್ಸಾಮ್. ಸೊ ಕ್ಲಿಯರ್. ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದು PUC ಮೇಲೆ ಹಾಕ್ತಿರುವಂಥ ಎಕ್ಸಾಮ್. ಹಾಗಾಗಿ ತುಂಬ ಡೆಪ್ತ್ ನಾಲೆಡ್ಜಲ್ಲಿ ಕ್ವಶನ್ಸ್ ಕೇಳಲ್ಲ. KE ಅವನು ಮಾಡ್ತಿರೋದ್ರಿಂದ ಇಲ್ಲಿ ಬಹುತೇಕ ಕ್ವಶನ್ಸ್ಗಳು ಏನಾಗ್ತವೆ ಅಂತ ಹೇಳಿದ್ರೆ ನಿಮಗೆ ಸ್ಟ್ಯಾಟಿಕ್ ಲೆವೆಲ್ ಕ್ವಶನ್ಸ್ಗಳು ಇರ್ತವೆ, ಡೈರೆಕ್ಟ್ ಕ್ವಶನ್ಸ್ ಇರ್ತವೆ.
ಅವನು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸ್ಟ್ಯಾಟಿಕ್ ಸ್ಟೇಟ್ಮೆಂಟ್ ಇರುತ್ತೆ, ಅವನು ಕ್ವಶನ್ಸ್ ಕೇಳಿದ್ರು ಕೂಡ ಸ್ಟ್ಯಾಟಿಕ್ಕೇ ಇರುತ್ತೆ. ತುಂಬ ಅಪ್ಲಿಕೇಶನ್ ಅವರಿಗೆ ತುಂಬ ಡೆಪ್ತ್ ಆಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಿದೆ ಕೂಡ ಸಿಂಗಲ್ ಮೆಟೀರಿಯಲ್ಸ್ ಅಲ್ಲಿ ಆರಾಮ್ಸೆ ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡ್ಕೋಬಹುದು. IC ಅಂತಂದ್ರೆ ಕ್ಲಾಸಲ್ಲಿ ನೀವು ಓದಿದ್ರೆ ಬಹುಶಃ ಅದೇ ಸಾಕಾಗ್ಬಿಡುತ್ತೆ ನಿಮಗೆ, ತುಂಬ ಡೆಪ್ತ್ ಆಗಿ ಏನು ಬೇಕಾಗಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಮೇಲೆ ಕ್ವಶನ್ಸ್ಗಳು ಹಾಕ್ತವೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಸೊ ನೋಡಿಗೆ ಇಂಡಿಯನ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗುತ್ತೆ. ಅದರಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ, ಇದ್ರ ಮೇಲೆ ತುಂಬಾ ಕ್ವಶನ್ಸ್ಗಳು ಆಗಿದೆ. ನಿಯರ್ಲಿ 20+ ಕ್ವಶನ್ಸ್ಗಳು ಲಾಸ್ಟ್ ಟೈಮ್ ಕೇಳಿರೋದು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಭಾರತ ಇತಿಹಾಸದ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಕರ್ನಾಟಕದ ಇತಿಹಾಸದ ಮೇಲೂ ಕೂಡ ಕ್ವಶನ್ಸ್ ಆಗುತ್ತೆ. ಕರ್ನಾಟಕ ಇತಿಹಾಸದ ಮೇಲೆ ಹೆಚ್ಚಿಗೆ ಕ್ವಶನ್ಸ್ ಕೊಡೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದ್ರ ಮೇಲೆ ಜಾಸ್ತಿ ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದ್ದೀನಿ ಅಂತ ಹೇಳಿದ್ರೆ ಇವಾಗ ಮತ್ತೆ ಇದನ್ನ ಕೇಳಬೇಕು ಅಂತಲೂ ಇಲ್ಲ. ಸೊ ಇಲ್ಲಿ GK ಅಂತ ಇರೋದ್ರಿಂದ ಎಷ್ಟು ಬೇಕಾದ್ರೂ ಕೂಡ GK ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳ್ಬೋದು. ಬಟ್ ಆದರೆ ನೀವಿಲ್ಲಿ ಏನ್ಸಿಯಂಟ್, ಮಿಡಿವಲ್, ಮಾಡರ್ನ್ ಕರ್ನಾಟಕದ ಜೊತೆಗೆ ಕರ್ನಾಟಕ ಹಿಸ್ಟ್ರಿಗೆ ಜಾಸ್ತಿ ಒತ್ತನ್ನು ಕೊಟ್ಟಿಲ್ಲಿ ಓದಬೇಕಾಗತ್ತೆ. ಹಾಗಾಗಿ ಇದು ಗಮನ ಹರಿಸಿ, ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವಶನ್ಸ್ಗಳು ಕೂಡ ಬರ್ತಾ ಹೋಗ್ತವೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿ ಜಿಯೋಗ್ರಫಿಯಿಂದ ಕ್ವಶನ್ಸ್ ಬರ್ತಾ ಇದೆ. ಅಂದ್ರೆ ಇಲ್ಲಿ ಇಂಡಿಯನ್ ಜಿಯೋಗ್ರಫಿ ಮೇಲೆ ಕೂಡ ಕ್ವಶನ್ಸ್ ಆಗುತ್ತೆ, ಕರ್ನಾಟಕ ಜಿಯೋಗ್ರಫಿ ಕೂಡ ಕ್ವಶನ್ಸ್ ಆಗುತ್ತೆ. ಇಲ್ಲಿ ಫಿಸಿಕಲ್ ಮತ್ತೆ ವರ್ಡ್ ಕಡೆಗೆ ಜಾಸ್ತಿ ಫೋಕಸ್ ಮಾಡೋದಿಲ್ಲ. ಸೊ ಆದ್ರೆ ಅಲ್ಲೂ ಕೂಡ ಕೇಳ್ಬೋದು, 1 or 2 ಕ್ವಶನ್ಸ್ಗಳು ಕೇಳ್ಬೋದು, ಕೇಳಕ್ ಆಗೋದೇ ಇಲ್ಲ ಅಂತ ಏನಿಲ್ಲ. GK ಅಂತಂದ್ರೆ ಎಲ್ಲನೂ ಕೂಡ ಕವರ್ ಆಗಿರುತ್ತೆ. ಬಟ್ ಆದ್ರೆ ಇದು ಸ್ಪೆಷಲ್ ಇದ್ರೆ ಯಾವುದೋ ಎಕ್ಸ್ಟ್ರಾ ಕೇಳ್ತಾ ಹೋಗ್ತಾರೆ. ವಿಶೇಷವಾಗಿ ಇದರಲ್ಲಿ ಕರ್ನಾಟಕ ಭೂಗೋಳ ಶಾಸ್ತ್ರವನ್ನ, ಭಾರತದ ಭೂಗೋಳ ಶಾಸ್ತ್ರವನ್ನ ಹೆಚ್ಚು ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ಲಾಸ್ಟ್ ಟೈಮ್ ಕೂಡ ಇದ್ರ ಮೇಲೆ ಕ್ವಶನ್ಸ್ಗಳು ಆಗಿವೆ, ನೀವು ನೋಡ್ಬೋದು. ಇದನ್ನ ಬಿಟ್ಟರೆ ಇನ್ನು ಸ್ಟೇಟ್ ಅಂಡ್ ರೀಜನಲ್ ಟಾಪಿಕ್ಸ್ಗಳ ಮೇಲೆ ರಾಜ್ಯ ಮತ್ತು ರಾಜ್ಯದ ಪ್ರಾದೇಶಿಕ ವಿಷಯಗಳು ಮತ್ತೆ ರಾಜ್ಯದ ಪ್ರಾದೇಶಿಕ ವಿಷಯಗಳನ್ನ ಕ್ವಶನ್ಸ್ ಕೇಳ್ತೀವಿ ಅಂತ ಹೇಳಿದ್ರೆ ಹೌದು. ಲಾಸ್ಟ್ ಟೈಮ್ ಕೂಡ ಇದ್ರ ಮೇಲೆ ಕ್ವಶನ್ಸ್ ಆಗಿದೆ. ಅಂದ್ರೆ ಕರ್ನಾಟಕ ರಾಜ್ಯದ ಆಡಳಿತದ ಮೇಲೆ ಕ್ವಶನ್ಸ್ ಆಗ್ತಾ ಬರುತ್ತೆ. ಸೊ ವಿಧಾನ ಪರಿಷತ್ತಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ, ಎಷ್ಟು ವಿಧಾನ ಪರಿಷತ್ ಸ್ಥಾನಗಳಿವೆ ಅಂತ ಕೇಳ್ತಾ ಬರ್ತಾನೆ. ಯಾರ್ಯಾರು ಇತ್ತೀಚೆಗೆ ಆಯ್ಕೆ ಆಯಿತು ಅಂತ ಕೇಳ್ತಾ ಬರ್ತಾನೆ. ಸೊ ವಿಧಾನ ಪರಿಷತ್ ಭಾರತದಲ್ಲಿ ಎಷ್ಟಿವೆ ಅಂತ ಕೇಳ್ತಾನೆ, ಹೌದಲ್ಲ. ಮತ್ತೆ ಅದೇ ತರ HK ಅಂತಂದ್ರೆ ಏನು, ಅಲ್ಲಿ ಎಲ್ಲೋ ಡೆವಲಪ್ಮೆಂಟ್ ಬೋರ್ಡ್ ಯಾವಾಗ ಸ್ಟಾರ್ಟ್ ಆಗ್ತಾ ಬಂತು, ಗ್ರೇಟರ್ ಬ್ಯಾಂಗ್ಳೂರು ಅಂತಂದ್ರೆ ಏನು, ಈ ರೀತಿಲಿ ರೀಜನಲ್ ವಿಷಯಗಳ ಮೇಲೆ ಕ್ವಶನ್ಸ್ಗಳು ಕೇಳ್ತಾ ಬರ್ತಾನೆ. ಹಾಗಾಗಿ ಇದು ಬಹುತೇಕ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿ, ಲಾಸ್ಟ್ ಟೈಮ್ ಕೂಡ ಕ್ವಶನ್ಸ್ ಕೇಳಿದ್ದಾನೆ. ಹಾಗಾಗಿ ಇದನ್ನ ಗಮನ ಹರಿಸಬೇಕು. NCC ಅಲ್ಲಿ ಇದಕ್ಕೇನೆ ಸ್ಪೆಸಿಫಿಕ್ ಟಾಪಿಕ್ ಅಂತ ಹೇಳಿ ಒಂದು ಕ್ಲಾಸಸ್ ಮಾಡ್ತೀವಿ. EOA ಗ್ರೂಪ್ ಸಿಗೆ ಎಲ್ಲಕ್ಕೂ ಹೆಲ್ಪ್ ಆಗೋ ರೀತಿಯಲ್ಲಿ ಆ ಕ್ಲಾಸ್ ಅಲ್ಲಿ ಇದನ್ನ ಕವರ್ ಮಾಡಿರ್ತೀವಿ. ಇದಕ್ಕೆ ಎಕ್ಸ್ಟ್ರಾ ಸೋರ್ಸ್ ಏನು ಬೇಕಾಗಲ್ಲ, ಬಹುತೇಕ ಕ್ಲಾಸ್ ನೋಟ್ಸ್ ಸಾಕಾಗುತ್ತೆ NCC ಅಲ್ಲಿ ಮಾಡುವಂಥದ್ದು. ನೀವು ಅದನ್ನ ಕವರ್ ಮಾಡಿಕೊಟ್ರೆ ಸಾಕು. ಅದನ್ನ ಬಿಟ್ರೆ ನೋಡಿ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಇವೆರಡರ ಮೇಲೂ ಕೂಡ ಕ್ವಶನ್ಸ್ಗಳು ಆಗ್ತವೆ. ಸೊ ಕರ್ನಾಟಕದಲ್ಲಿ ಇರುವಂತಹ ಗ್ರಾಮ ಪಂಚಾಯತಿ ಬಗ್ಗೆ ಅಥವಾ ಗ್ರಾಮ ಪಂಚಾಯತಿಗಳ ಬಗ್ಗೆ ಮತ್ತೆ ಯಾವುದೋ ಸಹಕಾರ ವಿಷಯ ಕೋಆಪರೇಟಿವ್ ಬಗ್ಗೆ ಕ್ವಶನ್ಸ್ ಆಗಿದೆ. ಲಾಸ್ಟ್ ಟೈಮ್ ಕೂಡ 243 ಆರ್ಟಿಕಲ್ಸ್ ಏನು ಬರುತ್ತೆ ಗ್ರಾಮ ಪಂಚಾಯತಿ, ಇದ್ರ ಮೇಲೆ ಕ್ವಶನ್ಸ್ ಆಗಿದೆ. ಮತ್ತು ಇದ್ರ ಬಗ್ಗೆ 73, 74th ಅಮೆಂಡ್ಮೆಂಟ್ ಮೇಲೂ ಕೂಡ ಕ್ವಶನ್ಸ್ ಆಗಿರೋದು ನೋಡ್ತಾ ಹೋಗ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕರ್ನಾಟಕ ಬಜೆಟ್ ಅನ್ನ ಕವರ್ ಮಾಡ್ತಾರೆ. ಇದರಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆ ಅನ್ನೋದು ತುಂಬಾ ಡೆಪ್ತ್ ಆಗಿ ಹೋಗಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು ಅಷ್ಟು ಹೋದ್ರೆ ಸಾಕು. ಇದು NCC ಕ್ಲಾಸಲ್ಲಿ ಕವರ್ ಮಾಡಿರ್ತೀವಿ. ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಕವರ್ ಮಾಡಿದ್ರೆ ಸಾಕು. ಕರ್ನಾಟಕ ಬಜೆಟ್ ಅನ್ನ ಕವರ್ ಮಾಡಿದ್ರೆ ಸಾಕು. ಒಂದಷ್ಟು ಬೇಸಿಕ್ ಕರೆಂಟ್ ಅಫೇರ್ಸ್ ಕರ್ನಾಟಕ ರಿಲೇಟೆಡ್ ಕವರ್ ಮಾಡಿದ್ರೆ ಕೂಡ ಎಕನಾಮಿ ಬೇಸಿಕಲ್ಲಿ ಇದು ಕವರ್ ಆಗಿಬಿಡುತ್ತೆ. ಇದು ಕೂಡ NCC ಒಳಗಡೆ ಮಾಡ್ತೀವಿ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ಬೇಕಾಗಲ್ಲ ನಿಮಗೆ. ಸೊ ಕ್ಲಿಯರ್. ಇದ್ರ ಜೊತೆಗೆ ಕರ್ನಾಟಕದ ಪರಿಸರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಸೊ ಕರ್ನಾಟಕ ಎನ್ವೈರನ್ಮೆಂಟ್ ಇಶ್ಯೂಸ್ ಅಂತ ಏನು ಕೊಡ್ತಾ ಇದ್ದಾನಲ್ಲ, ಇದು ಕೂಡ ಈ ತರ ಸ್ಪೆಸಿಫಿಕ್ ಟಾಪಿಕ್ ಕರ್ನಾಟಕ ಎನ್ವೈರನ್ಮೆಂಟ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟ್ ಇಶ್ಯೂಸ್ ಅಂತಂದ್ರೆ ಯಾವ್ದು ಬರ್ತಾ ಹೋಗ್ತೀವಿ, ನದಿಗಳನ್ನು ಜೋಡಣೆ ಮಾಡ್ತಾ ಇರ್ತೀವಿ, ಒಂದು ನದಿನ ಇನ್ನೊಂದು ನದಿ ಕಡೆಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ಇರುತ್ತೆ. ಈ ರೀತಿ ಮೇಲೆ ಕ್ವಶನ್ಸ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಬೆಡ್ತಿ ನದಿಯನ್ನ ವರದಾ ರಿವರ್ ಜೊತೆ ಕನೆಕ್ಟ್ ಮಾಡ್ತಿರೋದು ಆಗ್ಬೋದು, ಮಹದಾಯಿ ನದಿಯನ್ನ ನಿಮಗೆ ನವಿಲು ತೀರ್ಥ ಡ್ಯಾಮ್ ಜೊತೆ ಕನೆಕ್ಟ್ ಮಾಡ್ತಿರೋದು ಆಗ್ಬೋದು, ಈ ಮತ್ತೆ ಮೇಕೆದಾಟು ಪ್ರಾಜೆಕ್ಟ್ ಆಗ್ಬೋದು. ಇದರಿಂದ ಏನೇನು ಎನ್ವೈರನ್ಮೆಂಟ್ ಇಶ್ಯೂಸ್ ಆಗ್ತಾ ಇದೆ ಇದ್ರ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಆಗ್ತಾ ಬರುತ್ತೆ. ಸೊ ಕ್ಲಿಯರ್ ಆಗಿ KC ವ್ಯಾಲಿ ಪ್ರಾಜೆಕ್ಟ್ ಆಗ್ಬೋದು, ಈ ರೀತಿಯಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಆಗ್ಬೋದು. ಈ ರೀತಿ ಎನ್ವೈರನ್ಮೆಂಟ್ ಇಶ್ಯೂಸ್ಗಳು ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದ್ರ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಆಗ್ತಾ ಬರುತ್ತೆ. ಲಾಸ್ಟ್ ಟೈಮ್ ಕೂಡ ಕ್ವಶನ್ಸ್ ಆಗಿದೆ, ನಾವು ಇದನ್ನ ಇಲ್ಲಿ ಕವರ್ ಮಾಡ್ತೀವಿ. ಇದನ್ನ ನಿಮಗೆ ಸ್ಪೆಸಿಫಿಕ್ ಆಗಿ ಟೆಕ್ಸ್ಟ್ ಬುಕ್ ಅಂತ ಇಲ್ಲ, ಈ ಸ್ಪೆಸಿಫಿಕ್ ಟಾಪಿಕ್ ಮೇಲೆ NCC ಅಲ್ಲಿ ಕ್ಲಾಸ್ ಮಾಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಬರೀ ಸ್ಪೆಸಿಫಿಕ್ ಟಾಪಿಕ್ ಮೇಲೆ, ಹಿಸ್ಟ್ರಿ ಗೊತ್ತಿದೆ, ಎಕನಾಮಿ ಗೊತ್ತಿದೆ, ಪಾಲಿಟಿ ಗೊತ್ತಿದೆ, ಜಿಯೋಗ್ರಫಿ ಗೊತ್ತಿದೆ ಅಂತ ಹೇಳಿದ್ರು ಈ ಸ್ಪೆಸಿಫಿಕ್ ಟಾಪಿಕ್ ಬೇಕಾದ್ರೆ ಕ್ಲಾಸ್ ಅನ್ನ ತಗೋಬಹುದು. ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಇನ್ನು ಅದೇ ತರ ನೋಡೋದಾದ್ರೆ ಸಿಲೆಬಸ್ ಅಲ್ಲಿ ಸೆಕೆಂಡ್ ಪೇಪರ್ ಯಾವ್ದು ಬರುತ್ತೆ, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್. ಜನರಲ್ ಕನ್ನಡ ನಿಮಗೆ 35 ಮಾರ್ಕ್ಸ್ಗೆ ಬರುತ್ತೆ.
ಜನರಲ್ ಇಂಗ್ಲೀಷ್ 35ಗೆ ಬರುತ್ತೆ, ಕಂಪ್ಯೂಟರ್ 30ಗೆ ಇರುತ್ತೆ. ಈ ಸಲ ಏನು ಹೇಳಿದ್ದಾರೆ ಎಕ್ಸಾಮಲ್ಲಿ ಕ್ಲಿಯರ್ ಕಟ್ ನೋಟಿಫಿಕೇಶನ್ ಹೇಳಿದರೆ ಮಿನಿಮಮ್ ಪೇಪರ್ 1ನಲ್ಲಿ 35ನ ಸ್ಕೋರ್ ಮಾಡಿರಬೇಕು, ಪೇಪರ್ 2ನಲ್ಲಿ 35ನ ಸ್ಕೋರ್ ಮಾಡಿರಬೇಕು ಅಂತಂದರೆ ನಿಮ್ಮ ಪೇಪರ್ ಎಲಿಜಿಬಿಲಿಟಿನ ಪಡ್ಕೋಬೇಕು ಅಂತಂದರೆ ಮಿನಿಮಮ್ 35% ಅಷ್ಟು ಸ್ಕೋರ್ ಆಗಿದ್ರೆ ಮಾತ್ರ ರಿಸಲ್ಟ್ ಔಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ 35%ಗಿಂತ ಕೂಡ ಕಡಿಮೆ ಸ್ಕೋರ್ ಆಗಬಾರ್ದು ಅನ್ನೋದು ಇದ್ರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್, ಈ ಸಿಲೆಬಸ್ಗಳ ಮೇಲೆಗೆ ಆಧಾರಿತವಾಗಿ, ಯಾಕಂದ್ರೆ ನಿಮಗೆ ನಿಯರ್ಲಿ 80+ ಡೇಸ್ ಕೊಟ್ಟು ಟೈಮ್ ಇರೋದ್ರಿಂದ NCGR ಒಂದು ಕ್ರಾಸ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ. ಇದೇ ತಿಂಗಳ 12ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ, ಪ್ಲಸ್ ಇದೇ ತಿಂಗಳ 17ನೇ ತಾರೀಕಿಂದ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕ್ಲಾಸ್ನ ತಗೋಬಹುದು, ಅಥವಾ ಸ್ಪೆಸಿಫಿಕ್ ಟಾಪಿಕ್ ಬೇಕು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಅದನ್ನೇ ತಗೊಳ್ತಾ ಹೋಗ್ಬೋದು, ಅಥವಾ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಸ್ಪೆಸಿಫಿಕ್ ಟಾಪಿಕ್ ಅಥವಾ ಟೆಟ್ ಸೀರೀಸ್ ಓನ್ಲಿ ಟೆಟ್ ಸೀರೀಸ್ ಬೇಕು ಅಥವಾ ಓನ್ಲಿ ಪರ್ಸನಲ್ ಗೈಡೆನ್ಸ್ ಬೇಕು, ವಾಟ್ ಎವರ್ ನಿಮ್ಗೆ ಏನು ಬೇಕು ಅಂದರೆ ಡೈರೆಕ್ಟಾಗಿ NCC ಕಾಂಟ್ಯಾಕ್ಟ್ ಮಾಡಿ. ಈಗ ಕೆಳಗಡೆ ಕಾಣುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ, ಟೆಟ್ ಸೀರೀಸ್ ಸಿಗುತ್ತೆ, ಮತ್ತು ಎಕ್ಸ್ಟ್ರಾ ನಿಮಗೇನು ಡೌಟ್ ಇತ್ತು ಅಂದರೂ ಕೂಡ ಕ್ಲಿಯರ್ ಕೂಡ ಮಾಡಿಕೊಡ್ತಾರೆ. NCC ಇಷ್ಟೊಟ್ಟಿಗೆ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇದ್ರ ಜೊತೆಗೆ ಟೆಕ್ಸ್ಟ್ ಬುಕ್ಗಳನ್ನು ಮೆಟೀರಿಯಲ್ಸ್ಗಳನ್ನು ಓದಬೇಕು ಅಂತ ಯಾವ್ಯಾವ ಮೆಟೀರಿಯಲ್ಸ್ಗಳನ್ನು ರೆಫರೆನ್ಸ್ಗೆ ಇಟ್ಕೋಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ನೋಡಿ, ಎಲ್ಲವನ್ನೂ ಕೂಡ ಓದ್ಲಿಕ್ಕೆ ಆಗೋದಿಲ್ಲ. ಈ ಎಕ್ಸಾಮ್ ಟೈಮ್ ಇರೋದೇ 80 ದಿನ, ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಓದಿದ್ರೆ ಸಾಕು. ಫಾರ್ ಎಕ್ಸಾಂಪಲ್, ನೀವೇನಾದರೂ NCC ಸ್ಟೂಡೆಂಟ್ ಆಗಿತ್ತು ಅಂತಂದರೆ ನಿಮಗೆ ಇವಾಗ ನೋಡಿ ಬೇಸಿಕ್ ಬುಕ್ಸ್ ಏನಿರುತ್ತೆ ನಿಮ್ಗೆ ಅಪ್ ಟು PUC ವರೆಗೆ. ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ DSRT ಓದ್ಕೊಂಡಿದ್ರೆ ಸಾಕು. ಅದ್ರ ಜೊತೆಗೆ ಅಡಿಷನಲ್ ಬುಕ್ಸ್ ಅವರು DSRT ಓದೋ ಹಾಗಿಲ್ಲ, ಡೈರೆಕ್ಟಾಗಿ ಓದ್ತೀವಿ ಅಂತಂದರೆ ಸೊ ನಿಮಗೆ ಹಿಸ್ಟ್ರಿ ಮಂಜುನಾಥ್ ಸರ್ ಬುಕ್ಸನ್ನು ಬೈ ಮಾಡ್ಕೊಳ್ಳಿ, ನಿಮಗೆ ಅಷ್ಟು ಸಾಕಾಗುತ್ತೆ. ಹಿಸ್ಟ್ರಿ ಮಂಜುನಾಥ್ ಸರ್ ಬುಕ್ಸನ್ನು ಬೈ ಮಾಡಿ, ಅಥವಾ DSCRT ಬುಕ್ಸನ್ನ ರೆಫರೆನ್ಸ್ ಇಟ್ಕೊಳ್ಳಿ. ಹಿಸ್ಟ್ರಿ ಒಳಗಡೆಗೆ ಏನ್ಸಿಯಂಟ್ ಹಿಸ್ಟ್ರಿ, ಭಾರತ ಇತಿಹಾಸಕ್ಕೆ ಯಾವ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಮಾಡಬೇಕು, 6th ಇಂದ 12th ವರೆಗೆ NCRT ಅಥವಾ DSRT ಓದಿದ್ದೀರಾ, ನೋಟ್ಸ್ ಮಾಡಿದ್ದೀರಾ, ಅಷ್ಟೇ ಸಾಕು. ಕರೆಕ್ಟಾಗಿ ಟೆಟ್ ಸೀರೀಸ್ ತೊಗೊಂಡು ವರ್ಕೌಟ್ ಮಾಡಿ. ಪ್ಲಸ್ NCCಯಲ್ಲಿ ಏನಿತ್ತು ಅಂತಂದರೆ NCC ಕ್ಲಾಸ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಕ್ಲಾಸಲ್ಲಿ ಏನು ಕೊಡ್ತೀವಿ ಅಷ್ಟು ಸಾಕಾಗುತ್ತೆ. ಪ್ಲಸ್ ಟೆಟ್ ಸೀರೀಸ್ ಕೊಡ್ತೀವಿ, ಸಾಕಾಗುತ್ತೆ. ಟೈಮ್ ತುಂಬ ಕಡಿಮೆ ಇದೆ, ಈ ಟೈಮಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಹಾಗಾಗಿ ಅದ್ರ ಜೊತೆಗೆ ಮಿಡಿವಲ್ ಹಿಸ್ಟ್ರಿ ಅದಕ್ಕೂ ಕೂಡ ನೀವು ಕ್ಲಾಸಸ್ ಏನು ಕೊಟ್ಟಿರ್ತೀವಿ ಕ್ಲಾಸಸ್ ತಗೋಬಹುದು, ಅಥವಾ ನೀವಲ್ಲಿ ಡೈರೆಕ್ಟ್ ಟೆಕ್ಸ್ಟ್ ಬುಕ್ ತಗೊಳಿದ್ರೆ ಡೈರೆಕ್ಟ್ ಸಿಂಗಲ್ ಮೆಟೀರಿಯಲ್ಸ್ ಯಾವ್ದಾರು ಒಂದು ಬೈ ಮಾಡ್ಕೊಳ್ಳಿ, ಮಾರ್ಕೆಟಲ್ಲಿ ನಿಮಗೆ ಹೆಲ್ಪ್ ಆಗುವಂಥದ್ದು. ಅಥವಾ NCCಯಲ್ಲಿ ಇತ್ತಂದರೆ ಕ್ಲಾಸ್ ನೋಟ್ಸ್ ಪ್ರೊವೈಡ್ ಮಾಡ್ತೀವಿ, ಅಷ್ಟು ಸಾಕಾಗುತ್ತೆ. ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಮೇಲೆ ಬಂದಾಗ ಕ್ವಶನ್ಸ್ಗಳು ಸಾಮಾನ್ಯವಾಗಿ ಜಾಸ್ತಿ ಕ್ವಶನ್ಸ್ ಕೇಳ್ತಾನೆ, ಹಾಗಾಗಿ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿನ ಕೇಳ್ತಾರೆ. ಇದರಲ್ಲಿ ಮಾಡರ್ನ್ ಹಿಸ್ಟ್ರೀಸ್ ಬಗ್ಗೆ ಸ್ವಲ್ಪ ಕ್ಲಾಸಸ್ ಜಾಸ್ತಿನ ಕೊಡ್ತೀವಿ, ಮೆಟೀರಿಯಲ್ಸ್ ಕೂಡ ಕೊಡ್ತೀವಿ, ಟೆಟ್ ಸೀರೀಸ್ ಕೂಡ ಕೊಡ್ತೀವಿ ಇದರಲ್ಲಿ NCC ಒಳಗಡೆಗೆ. ಅದ್ರ ಜೊತೆಗೆ ಕರ್ನಾಟಕ ಹಿಸ್ಟ್ರಿ ಕ್ಲಾಸಸ್ ಪ್ರೊವೈಡ್ ಮಾಡ್ತೀವಿ, ನೋಟ್ಸ್ ಕೂಡ ಕೊಡ್ತೀವಿ, ಟೆಟ್ ಸೀರೀಸ್ ಕೂಡ ಕೊಡ್ತೀವಿ. ಮತ್ತೆ ಪ್ರಾಕ್ಟೀಸ್ MCQs ಕೊಡೋದ್ರಿಂದ ನಿಮಗೆ ಬಹುತೇಕ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಯಾರು ಕ್ಲಾಸ್ ತಗೊಂಡಿರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದರ್ವೈಸ್ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಂಥವ್ರು ಮನೇಲಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ತಗೊಂಡು ವರ್ಕ್ ಮಾಡಿದ್ರು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. DSCRT ಕವರ್ ಮಾಡ್ಕೋಬೇಕು ಟೋಟಲಿ. ಅಂದರೆ ಈ VOಗೆ ಅಪ್ ಟು PU ಲೆವೆಲ್ ನಾಲೆಡ್ಜ್ ಇದ್ರೆ ಸಾಕಾಗುತ್ತೆ ಹಿಸ್ಟ್ರಿಯ ಒಳಗಡೆಗೆ. ಇದು ನೀವು ನೆನಪಲ್ಲಿ ಇಟ್ಕೊಳ್ಳಿ. DSRTಗಿಂತ ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ ತೊಗೊಳ್ಳೋಷ್ಟು ಟೈಮ್ ಇಲ್ಲ ಇವಾಗ ನಮ್ಮ ಹತ್ರ. ಈ ಜಿಯೋಗ್ರಫಿಗಾದರೆ ಜಿಯೋಗ್ರಫಿ ಅಷ್ಟೇ 6th ಇಂದ ಅಪ್ ಟು 12th ವರೆಗೆ DSCRT ಟೆಕ್ಸ್ಟ್ ಬುಕ್ನ ತಗೊಳ್ಳಿ. ಅದರಲ್ಲಿ ಕರ್ನಾಟಕ ಇಂಡಿಯಾಗೆ ಜಾಸ್ತಿ ಸ್ಪೆಷಲ್ ಫೋಕಸ್ ಮಾಡಿ. ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡ್ಬೋದು. ಅಥವಾ NCCಯಲ್ಲಿ ಇದ್ರೆ NCC ನಾನೇನು ಕ್ಲಾಸ್ ಮಾಡ್ತೀನಿ ಜಿಯೋಗ್ರಫಿ, NCC ಕ್ಲಾಸ್ ಮತ್ತೆ ನೋಟ್ಸ್ ಎಲ್ಲ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ನಿಮಗೆ ಓನ್ಲಿ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಎರಡೇ ಬೇಕು NCC ಅಂದ್ರೂ ಕೂಡ ಪ್ರೊವೈಡ್ ಮಾಡ್ತೀವಿ. ಯಾವ ಸಬ್ಜೆಕ್ಟ್ ವೀಕ್ ಇದ್ರೆ ಅದನ್ನು ನೀವು ತಗೋಬಹುದು. ಜೊತೆಗೆ ವರ್ಡ್ ಜಿಯೋಗ್ರಫಿ ಅಷ್ಟು ಬೇಕಾಗಲ್ಲ, ಬಟ್ ನೀವು ಏನು ಟೆಕ್ಸ್ಟ್ ಬುಕ್ಕಲ್ಲಿ DSCRT ಓದ್ತೀರ ಅದು ಇಟ್ಕೊಂಡು ಕರೆಂಟ್ ಅಫೇರ್ಸ್ ಅನ್ನ ಫೋಕಸ್ ಮಾಡ್ಬೇಕಾದ್ರೆ ವರ್ಡ್ ಜಿಯೋಗ್ರಫಿನ ಬರೀ ಪ್ಲೇಸಸ್ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ಲೇಸಸ್ ಮೇಲೆ ಅಷ್ಟೇ ಫೋಕಸ್ ಮಾಡ್ಕೊಂಡು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಲಾಸ್ಟ್ ಇಯರ್ ನೋಡಿದ್ರೆ ಕ್ವಶನ್ಸ್ ಆಗಿಲ್ಲ, ಬಟ್ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ಎಷ್ಟು ಬೇಡ ಅನ್ನೋದನ್ನು ಫಿಸಿಕಲ್ ಜಿಯೋಗ್ರಫಿಯಲ್ಲಿ. ಆದರೆ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಎರಡೂ ಕೂಡ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಹಾಗೇ ಆಗುತ್ತೆ, ಇವೆರಡನ್ನು ಕೂಡ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಯಾವ್ದೋ ರಿವರ್ ಅಂತಂದ್ರೆ ರಿವರ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ, ಯಾವಾಗಲೂ ಕೂಡ ರಿವರ್ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಸೊ ಕ್ಲಿಯರ್, ಭಾರತ ನೈಬರಿಂಗ್ ಕಂಟ್ರೀಸ್ಗಳ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ, ಬೌಂಡ್ರಿಗಳ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರ್ತಾ ಹೋಗುತ್ತೆ, ಕರ್ನಾಟಕ ಸಂಕ್ರಾಂತಿ ಇರುತ್ತೆ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪಾಸ್ ಆಗುತ್ತೆ, ಈ ರೀತಿಯ ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ಬರೋ ಸಾಧ್ಯತೆ ಇರುತ್ತೆ. ಇದು KE ಆಗೋದ್ರಿಂದ ಕ್ವಶನ್ಸ್ ನಿಮಗೆ ಡೈರೆಕ್ಟ್ ಆಗಿರುತ್ತೆ. ಅಪ್ ಟು PU ಲೆವೆಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದ್ರಿಂದ ಫಸ್ಟ್ ಪ್ರಿಯಾರಿಟಿ ನಿಮ್ದು ಅಪ್ ಟು PU ಲೆವೆಲ್ಗೆ ಕವರ್ ಮಾಡಿ. ಕ್ಲಾಸಸ್ ಮಾಡಿದ್ರು ಕೂಡ ಅದರಲ್ಲೇ ಕವರ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಕವರ್ ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಅಂಥವ್ರು ಇಲ್ಲಿ ಕ್ಲಾಸಸ್ ಅನ್ನ ತಗೋಬಹುದು. ಸೊ ಕ್ಲಿಯರ್, ಜಿಯೋಗ್ರಫಿ ಆಯ್ತು. ಜಿಯೋಗ್ರಫಿ ಆದ್ಮೇಲೆ ನೆಕ್ಸ್ಟ್ ಇಂಡಿಯನ್ ಎಕನಾಮಿಗೆ NCC ಕ್ಲಾಸ್ಗಳೇ ನೋಟ್ಸ್ ರೆಫರೆನ್ಸ್ ತಗೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಅನ್ನ ಮಾಡ್ಕೊಡ್ತೀವಿ, ಇಷ್ಟು ಸಾಕಾಗುತ್ತೆ ನಿಮಗೆ. ಅದು ನೋಟ್ಸ್ ಅಥವಾ DSCRT NCRT ರೆಫರೆನ್ಸ್ ಇತ್ತು ಅಂದ್ರೆ ತಗೋಬಹುದು, ಅಥವಾ ಬೇಡ ನೆಗ್ಲೆಕ್ಟ್ ಮಾಡ್ಬೋದು. ಇದನ್ನ ಬೇಕಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಆಗೋದ್ರಿಂದ ಇದ್ರ ಮೇಲೆ ಫೋಕಸ್ ಮಾಡ್ಬೋದು ನೀವು ಇಲ್ಲಿ. ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದಕ್ಕೆ
PS ಗಂಗಾಧರ್ ಸರ್ ನೋಟ್ಸನ್ನು ತಗೋಬಹುದು. ನೀವು ಇದಕ್ಕೆ NCERT DSRT ಸ್ವಲ್ಪ ಅವಾಯ್ಡ್ ಮಾಡಿ, ಇದಕ್ಕೆ ಡೈರೆಕ್ಟ್ ಬುಕ್ಸ್ಗೆ ಹೋಗ್ಬಿಡಿ. ಕನ್ನಡದಲ್ಲಿ PS ಗಂಗಾಧರ್ ಸರ್ಗೆ, ಕನ್ನಡ ಇಂಗ್ಲೀಷ್ ಮೀಡಿಯಂ ಓದ್ತಾ ಇದೀವಿ ಅಂದರೆ NCG ಇಂದ IC ಮೆಟೀರಿಯಲ್ಸ್ ಮಾಡಿರ್ತೀವಿ VOಗೆ, ಜಸ್ಟ್ ಅದನ್ನ ಕೂತ್ಕೊಂಡು ವರ್ಕೌಟ್ ಮಾಡ್ಕೊಂಡ್ರು ಕೂಡ ಸಾಕಾಗುತ್ತೆ. ಕ್ಲಾಸ್ ಆಗಿದ್ರೆ ಕ್ಲಾಸ್ ಪ್ಲಸ್ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡಿರ್ತೀವಿ, ಅಷ್ಟು ಕೂಡ ನಿಮಗೆ ಇಲ್ಲಿ ಸಾಕಾಗುತ್ತೆ. ಜಿಯೋಗ್ರಫಿಗೆ ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ. ಇನ್ನು ಸೈನ್ಸ್, ನಿಮ್ಗೆ ಡೈರೆಕ್ಟ್ ಆಗಿ ಸೈನ್ಸ್ ಅಂತ ಕ್ವಶನ್ಸ್ ಇಲ್ಲಿ ಕೂಡ ಕೊಟ್ಟಿಲ್ಲ, ಬಟ್ ದೈನಂದಿನ ಚಟುವಟಿಕೆಗಳಲ್ಲಿ ಏನ್ ನೀವು ನೋಡ್ತಾ ಹೋಗ್ತೀರ ಹೊರಗಡೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಯಾಲಜಿ ಮೇಲೆ, ಫಿಸಿಕ್ಸ್ ಮೇಲೆ ಕ್ವಶನ್, ಕೆಮಿಸ್ಟ್ರಿ ಮೇಲೆ ಕ್ವಶನ್ಸ್ ಆಗಿದೆ. ಹಾಗಾಗಿ ಒಂದು 10th ಲೆವೆಲ್ಗೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ನೀವು ರೆಫರೆನ್ಸ್ ಇಟ್ಕೋಬೇಕಾಗುತ್ತೆ. KM ಸುರೇಶ್ ಅವರದ್ದು ಅನ್ವಯಿಕ ವಿಜ್ಞಾನ ಅಂತ ಬರುತ್ತೆ, ಅಪ್ಲಿಕೇಶನ್ ಅಪ್ಲೈಡ್ ಸೈನ್ಸ್ ಅಂತ ಬರುತ್ತೆ. ಆ ಒಂದು ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಥವಾ 4G ಸೈನ್ಸ್ ಅವ್ರದ್ದು ಕೂಡ ತಗೋಬಹುದು, ಹೆಲ್ಪ್ ಆಗುತ್ತೆ. ಇನ್ನು EVS ಮತ್ತೆ ಟೆಕ್ನಾಲಜಿ ಎರಡು ಮೇಲೆ ಕೂಡ ಕ್ವಶನ್ಸ್ ಆಗುತ್ತೆ, ಬಟ್ ಅದು ಸ್ಟಾಟಿಕ್ ಕ್ವಶನ್ಸ್ ಆಗೋದ್ರಿಂದ ಟೆಕ್ಸ್ಟ್ ಬುಕ್ ಅವಶ್ಯಕತೆ ಇಲ್ಲ. ಇದ್ರ ಮೇಲೆ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಪರಿಸರದ ಅಧ್ಯಯನದ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಇರ್ತಾ ಹೋಗುತ್ತೆ, ತಂತ್ರಜ್ಞಾನದ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಇರ್ತಾ ಹೋಗುತ್ತೆ. ಹಾಗಾಗಿ ಲಾಸ್ಟ್ 5-6 ಮಂತ್ಸ್ ಇಂದ ಏನ್ ಡೆವಲಪ್ಮೆಂಟ್ ಆಗಿದೆ, ಯಾವ ಇಶ್ಯೂಸ್ ಇದೆ ಎನ್ವೈರನ್ಮೆಂಟ್, ಈ ರೀತಿಯ ಮೇಲೆ ಕ್ವಶನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಅಥವಾ MCQs ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ NCC ಕಡೆಯಿಂದ. ಬಹುತೇಕ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಡೈರೆಕ್ಟ್ ಗೆ ಮೆಟೀರಿಯಲ್ಸ್ ಅಂತ ಏನು ಬೇಡ, ಕ್ಲಾಸ್ ನೋಟ್ಸ್ NCC ಪ್ರೊವೈಡ್ ಮಾಡ್ತೀವಲ್ಲ ಅಷ್ಟು ಸಾಕಾಗುತ್ತೆ, ಅದಕ್ಕಿಂತ ಹೆಚ್ಚಿಗೆ ಬೇಡ. ಸೈನ್ಸಿಗೆ ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಇದರಲ್ಲಿ. ಆದ್ರೆ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ ಕಂಪಲ್ಸರಿ, ಕರ್ನಾಟಕದ ಆರ್ಥಿಕತೆ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ಓದಬೇಕಾಗುತ್ತೆ. ಎಷ್ಟು ಬೇಕಷ್ಟು ಓದಿದ್ರೆ ಸಾಕಾಗುತ್ತೆ. ಇದರಲ್ಲಿ ನಮಗೆ ಇದು ಸಂಬಂಧಪಟ್ಟಂತೆ NCCಯ ಅಕಾಡೆಮಿಯ ಟೆಲಿಗ್ರಾಮ್ ಚಾನಲ್ ಬರುತ್ತೆ, NCC ಕಾಂಪಿಟೇಟಿವ್ ಹಬ್ ಅಂತ ಹೇಳಿ, ಮತ್ತೆ NCC ಯೂಟ್ಯೂಬ್ ಚಾನಲ್ ಎಲ್ಲ ಕ್ವಶನ್ಸ್ಗಳು ಪ್ರಾಕ್ಟೀಸ್ಗೆ ಕೊಡ್ತಾ ಇರ್ತೀವಿ, ಟೆಟ್ ಸೀರೀಸ್ ಮಾಡ್ತಾ ಇರ್ತೀವಿ. ಇದು ತಗೊಂಡು ವರ್ಕೌಟ್ ಮಾಡಿ ಬಹುತೇಕ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಕ್ಲಾಸ್ ಸೇರಿದ್ರು ಕೂಡ ಕ್ಲಾಸಸ್ ಮಾಡಿ ನಿಮಗೆ ಟೆಟ್ ಸೀರೀಸ್ ಪ್ರಾಕ್ಟೀಸ್ಗೆ ಕೊಟ್ಟಿರ್ತೀವಿ. ಸೊ ಕ್ಲಿಯರ್. ಜೊತೆಗೆ ನ್ಯೂಸ್ ಪೇಪರ್ಗಳು ನಿಮಗೆ NCC ನೋಟ್ಸ್ ಅನ್ನ ಆಡ್ ಮಾಡಿಕೊಟ್ರೆ ಸಾಕು. ಇನ್ನು ಈ ಕರ್ನಾಟಕ ರಾಜ್ಯದ ಪ್ರಾದೇಶಿಕ ವಿಷಯಗಳು, ಸೊ ಗ್ರಾಮೀಣ ಅಭಿವೃದ್ಧಿ ಮತ್ತು ಕೋಆಪರೇಟಿವ್, ಕರ್ನಾಟಕ ಆರ್ಥಿಕತೆ ಮತ್ತು ಕರ್ನಾಟಕ ಪರಿಸರಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಸ್ಪೆಸಿಫಿಕ್ ಟಾಪಿಕ್ ಏನಿದೆ ಇದಕ್ಕೆ NCCಯಲ್ಲಿ ಕ್ಲಾಸ್ ಕೊಟ್ಟು ಕ್ಲಾಸ್ ನೋಟ್ಸ್ ಅನ್ನು ಪ್ರೊವೈಡ್ ಮಾಡ್ತೀವಿ. 99% ಅದೇ ನಿಮಗೆ ಸಾಕಾಗುತ್ತೆ. ಅದ್ರ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಎಕ್ಸಾಮ್ ಅನ್ನ ಓದಬಹುದು. ಸೊ ಕ್ಲಿಯರ್. ಸೊ ಹಾಗಾಗಿ ಇದು ಸ್ಪೆಸಿಫಿಕ್ ಟಾಪಿಕ್ ಅಂತಾನೆ ಕ್ಲಾಸಸ್ ಇರುತ್ತೆ NCCಯಲ್ಲಿ. ಅದು VO ಆಗುತ್ತೆ, ಗ್ರೂಪ್ ಸಿ ಆಗುತ್ತೆ, ಇನ್ನಿತರ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಅಂತದಕ್ಕೆ ಬೇಕಿದ್ರೆ ನೀವು ಅದಕ್ಕೇನೆ ಕ್ಲಾಸಸ್ ಅನ್ನು ತಗೋಬಹುದು, ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡಬಹುದು. ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದ್ರಲ್ಲಿ ಮಾಡಿರ್ತೀವಿ. ಆ ಒಂದು ನೋಟ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಕ್ಲಾಸ್ ಸ್ಟೂಡೆಂಟ್ಗೆ. ಇಷ್ಟು ಕೂಡ ಯಾವುದಕ್ಕೆ ಸಬ್ಜೆಕ್ಟ್ ಕಾಯ್ದು. ಕರೆಂಟ್ ಅಫೇರ್ಸ್ಗೆ ರೆಫರೆನ್ಸ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಈ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಕರೆಂಟ್ ಅಫೇರ್ಸ್ಗಳು ಬರ್ತಾ ಹೋಗುತ್ತವೆ. ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ ಬರ್ತಾ ಹೋಗುತ್ತೆ. ಇದಕ್ಕೆ NCCಯಲ್ಲಿ ಪ್ರತಿ ಮಂತ್ ಮ್ಯಾಗ್ಝಿನ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಆ ಮ್ಯಾಗ್ಝಿನ್ ಇಂದ ಬಹುತೇಕ ಎಲ್ಲಾ ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ಸ್ಗಳು ರಿಪೀಟ್ ಆಗಿವೆ. ವೆರಿ ಇಂಪಾರ್ಟೆಂಟ್. NCC ಮ್ಯಾಗ್ಝಿನ್ಸ್ ಇಂದ 2022 ಪ್ರತಿ ತಿಂಗಳು ಮ್ಯಾಗ್ಝಿನ್ಸ್ ನ ಕೊಡ್ತಾ ಇದ್ದೀವಿ. ಇದು ಪ್ರತಿ ತಿಂಗಳು ಫ್ರೀ ಆಗಿ ನಾವು ಪ್ರೊವೈಡ್ ಮಾಡೋದ್ರಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಇದನ್ನ. ಸೊ NCC ಟೆಲಿಗ್ರಾಮ್ ಅಥವಾ ಇನ್ಸ್ಟಿಟ್ಯೂಟ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರತಿ ಮಂತ್ ಕರೆಂಟ್ ಅಫೇರ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಒಂದು 2,000-2,500 ಅಷ್ಟು ಕರೆಂಟ್ ಅಫೇರ್ಸ್ MCQs ಗಳನ್ನ ಪ್ರಾಕ್ಟೀಸ್ ಕೊಟ್ಟಿರ್ತೀವಿ NCCಯಲ್ಲಿ. ಸೊ ಈ ತರ ನೀವು ಡೈರೆಕ್ಟ್ ಬೇಕು MCQs ವಿತ್ ಕ್ವಶನ್ಸ್ ಇರೋದು ಬೇಕು ಅಂತಂದ್ರೆ ನಾವು 1 year ಅಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೋ ಅದ್ರ ಮೇಲೆ ಫೋಕಸ್ ಮಾಡಿ MCQs ಮಾಡಿರ್ತೀವಿ. ಅದರ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಅನ್ನ ಮಾಡ್ಕೋಬಹುದು. ನೀವು ಇನ್ಸ್ಟಿಟ್ಯೂಟ್ ಕಾಲ್ ಮಾಡಿ ಅದರಿಂದ ಕಲೆಕ್ಟ್ ಅನ್ನ ಮಾಡ್ಕೋಬಹುದು. ನಿಮಗೆ ಕೊರಿಯರ್ ಕೂಡ ಮಾಡ್ಕೊಡ್ತಾರೆ. ಟೆಟ್ ಸೀರೀಸ್ ಬೇಕು, ಪ್ರಾಕ್ಟೀಸ್ ಬೇಕು, ಅದು ಕೂಡ ನಿಮಗೆ ಕೊರಿಯರ್ ವ್ಯವಸ್ಥೆ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯವರು ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಕ್ಲಿಯರ್. ಕರೆಂಟ್ ಅಫೇರ್ಸ್ ಆಗ್ಬೋದು, ಇದಕ್ಕೆಲ್ಲ ನಾವು ಪ್ರಜಾವಾಣಿ ಇಂದ ತೆಗೆದು ಹಾಕಿರ್ತೀವಿ, ಹಿಂದೂ ಪೇಪರ್ ಇಂದ ತಗೊಂಡಿರ್ತೀವಿ, PIB ಇಂದ ತಗೊಂಡಿರ್ತೀವಿ. ಇಂಪಾರ್ಟೆಂಟ್ ಟಾಪಿಕ್ ಮಾತ್ರ ಕರೆಂಟ್ ಅಫೇರ್ಸ್ ಪ್ರೊವೈಡ್ ಮಾಡೋದ್ರಿಂದ ಬಹುತೇಕ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. NCC ಕರೆಂಟ್ ಅಫೇರ್ಸ್ ಏನ್ ಕೊಡ್ತೀವಲ್ಲ ಅದು, ಅದ್ರ ಜೊತೆಗೆ ನಿಮ್ಗೆ ಯಾವ್ದಾದ್ರು ನಿಮಗೆ ರೆಗ್ಯುಲರ್ ಆಗಿ ಓದ್ತಿರೋ ಮ್ಯಾಗ್ಝಿನ್ಸ್ ಇತ್ತು ಅಂತಂದ್ರೆ ಆ ಮ್ಯಾಗ್ಝಿನ್ ಆಡ್ ಆನ್ ಮಾಡ್ಕೊಳ್ಳಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಮೆಟೀರಿಯಲ್ಸ್ ತುಂಬಾ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟು ಕಡಿಮೆ ಮೆಟೀರಿಯಲ್ಸ್ ಇರುತ್ತೋ ಅಷ್ಟು ಸಕ್ಸಸ್ಗೆ ಹೆಲ್ಪ್ ಆಗುತ್ತೆ. ಇಂಥ ಟೈಮ್ ಸಿಗ್ತಿರೋದು ನಾವು ಕೇವಲ 80 ದಿನಗಳು ಮಾತ್ರ. ಸೊ ಕ್ಲಿಯರ್. ಪೇಪರ್ 1ಗೆ ನೀವು ಇಷ್ಟನ್ನು ಸ್ಟಡಿ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಪೇಪರ್ 2 ಅಂತ ಬರೋದಾದ್ರೆ ಪೇಪರ್ 2 ನಲ್ಲಿ ಕನ್ನಡ 35 ಮಾರ್ಕ್ಸ್ ಇರುತ್ತೆ ರೀ. ಇದಕ್ಕೆ ನಾವು ಯಾವ ನಿಮಗೆ KM ಸುರೇಶ್ ಸರ್ದು ಸಾಮಾನ್ಯ ಕನ್ನಡ ಅಂತ ಟೆಕ್ಸ್ಟ್ ಬುಕ್ ಸಿಗ್ಬಿಡುತ್ತೆ, ಅದನ್ನ ಬೈ ಮಾಡ್ಕೊಳ್ಳಿ. ಸಮಗ್ರ ಹೊಸ ಕನ್ನಡ ವ್ಯಾಕರಣ ಅಂತ ನಿಮಗೆ ಹರಳಿಗುಪ್ಪಿ ಅವ್ರದ್ದು ಒಂದು ಟೆಕ್ಸ್ಟ್ ಬುಕ್ ಸಿಗುತ್ತೆ, ಗ್ರಾಮರ್ ತಗೊಳ್ಳಿ. ಕರ್ನಾಟಕ ರತ್ನಕೋಶ, ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ಬೈ ಮಾಡ್ಕೊಳ್ಳಿ. ಅದನ್ನ ಬಿಟ್ರೆ NCC ಕ್ಲಾಸ್ ಅಲ್ಲಿ ನಿಮಗೆ ಗೋವಿಂದ ಸರ್ ಅಂತ ಕ್ಲಾಸ್ ಮಾಡ್ತಾರೆ. ಆ ಕ್ಲಾಸ್ ಮತ್ತೆ ಅವರು ಬರೆದಿದ್ದ ಟೆಕ್ಸ್ಟ್ ಬುಕ್ ಅವೆರಡು ಕನ್ಫಿಕ್ಸ್ ರೆಫರೆನ್ಸ್ ತಗೊಂಡ್ರು ಕೂಡ ಬಹುತೇಕ 25+ ಅಂತ ನೀವು ಇಲ್ಲಿ ಆರಾಮ್ಸೆ ಸ್ಕೋರ್ ಅಂತೂ ಮಾಡ್ಬೋದು.
35ಗೆ. ಇಷ್ಟು ರೆಫರೆನ್ಸ್ಗೆ ನೀವು ಇಲ್ಲಿ ತಗೋಬಹುದು. ಜೊತೆಗೆ NCERT ಒಳಗಡೆ ಇಂಗ್ಲೀಷ್ ಕ್ಲಾಸಸ್ ಕೂಡ ಇರುತ್ತೆ ನಿಮಗೆ. ಸೊ ಪೇಪರ್ 2 ನಲ್ಲಿ ಇಂಗ್ಲೀಷ್ 35 ಕ್ವಶನ್ಸ್ಗೆ ಬರುತ್ತೆ. ಇಲ್ಲಿ ಶ್ವೇತಾ ಮೇಡಮ್ ಕ್ಲಾಸ್ನ ಮಾಡ್ತಾರೆ ವಿತ್ ಮೆಟೀರಿಯಲ್ಸ್ NCERT ಕೊಡುತ್ತೆ. ಜೊತೆಗೆ ನೀವು ಬೇಕಿದ್ರೆ ಅಡಿಷನಲ್ ಆಗಿ ನೀವು ಟೆಕ್ಸ್ಟ್ ಬುಕ್ ರೆಫರೆನ್ಸ್ ತಗೊಂಡಿದ್ರೆ ತಗೋಬಹುದು. ಜೊತೆಗೆ ಇಲ್ಲಿ ನೀವು ಒಂದು ಸ್ಕೂಲ್ ಗ್ರಾಮರ್ ಬುಕ್ಸ್ ಅನ್ನ ತಗೋಬೇಕಾಗುತ್ತೆ. ರೈನನ್ ಮಾರ್ಟಿನ್ ಅವ್ರದ್ದು ಹೈಸ್ಕೂಲ್ ಗ್ರಾಮರ್ ಬುಕ್ಸ್ ಅನ್ನ ಬೈ ಮಾಡಿ ಶ್ವೇತಾ ಮೇಡಮ್ ಕ್ಲಾಸಸ್ ಕೇಳಿದ್ರೆ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರೀವಿಯಸ್ ಕ್ವಶನ್ ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರು ಕೂಡ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಸಾಕಷ್ಟೇ, ಟೈಮ್ ಕಡಿಮೆ ಇರೋದ್ರಿಂದ ತುಂಬಾ ಮ್ಯಾಟರ್ಸ್ ನಾವಿಲ್ಲಿ ಫೋಕಸ್ ಮಾಡೋದೇನು ಬೇಡ. ಇದ್ರ ಜೊತೆಗೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್. ಸೊ ನಿಮಗೆ ಕಂಪ್ಯೂಟರ್ ಕಮ್ಯುನಿಕೇಶನ್ ಬಂದಾಗ ಜನರಲ್ ಕಂಪ್ಯೂಟರ್ ಮೇಲೆ ಕ್ವಶನ್ಸ್ ಕೇಳಿದ್ರೆ 30 ಕ್ವಶನ್ಸ್ ಇರುತ್ತೆ. ನಮ್ಮಲ್ಲಿ ಮಾಡುವಂಥ ಸರ್ಗಳು ಸುಮಾರು ಕ್ವಶನ್ಸ್ಗಳು ರಿಪೀಟ್ ಆಗಿವೆ ಲಾಸ್ಟ್ ಬ್ಯಾಚಲ್ಲೆಲ್ಲ. ಹಾಗೆ ಸರ್ ನೋಟ್ಸ್ ನಿಮಗೆ ಸಿಗುತ್ತೆ. ಕ್ಲಾಸ್ ಅಟೆಂಡ್ ಮಾಡಿತ್ತು ಅಂದರೆ ಬಹುತೇಕ ಕಂಪ್ಯೂಟರ್ಗೆ ಅಷ್ಟೇ ಸಾಕಾಗುತ್ತೆ. ಸೊ ಇಷ್ಟನ್ನ ವರ್ಕೌಟ್ ಮಾಡಿದ್ರೆ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಕೂಡ ಕ್ಲಿಯರ್ ಆಗುತ್ತೆ. ಇದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಒಂದ್ ಕಡೆಗೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ, ಸಿಲೆಬಸ್ ಗೊತ್ತಾಗುತ್ತೆ, ಪ್ರಾಪರ್ ಆಗಿ ಓದಕ್ ಬರಲ್ಲ. ಅದೇ ನಮ್ಮ ಪ್ರಾಬ್ಲಮ್ ಇರೋದಿಲ್ಲ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ಬರಲ್ಲ. ಎಕ್ಸಾಮ್ಗೆ ತುಂಬಾ ಹತ್ರ ಇದೆ, ಒಂದ್ ಕಡೆ ಓದ್ಕೊಂಡು ಹೋಗ್ತಿದ್ರೆ ಒಂದ್ ಕಡೆ ಎಲ್ಲ ಮರ್ತ್ಕೊಂಡು ಹೋಗ್ತಾ ಇರುತ್ತೆ. ಚಾಲೆಂಜ್ ಇರೋದು ಏನಂತಂದ್ರೆ ಮೆಮೊರಿ ಮಾಡೋದು. ಅಂದ್ರೆ ನಾವು ಅದನ್ನ ಟೆಕ್ನಿಕಲಿ ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ. ಸಾಧ್ಯವಷ್ಟು ಸಬ್ಜೆಕ್ಟ್ನ ಸಿಂಪ್ಲಿಫೈ ಮಾಡಿ ಅದನ್ನ ನಾವು ಮೆಮೊರಿ ಮಾಡಬೇಕಾಗುತ್ತೆ. ಅದನ್ನ ಇನ್ನೊಂದು ದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ ಥರ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಮೆಮೊರಿ ಮಾಡೋದು ಹೇಗೆ ಅಂತ ಒಂದಿನ ಕ್ಲಾಸ್ ಮಾಡ್ತೀವಿ. ಇವಾಗ ಟೈಮ್ ಟೇಬಲ್ ನೋಡ್ತಾ ಹೋಗೋಣ. ಸ್ಟಡಿ ಮಾಡೋದು ಹೇಗೆ, ಎಷ್ಟು ಟೈಮ್ ಹಿಡ್ಕೊಳ್ಳುತ್ತೆ. ಒಂದು 75 ಡೇಸ್ಗೆ ಒಂದು ಪ್ಲಾನ್ ಮಾಡ್ಕೊಳ್ಳೋಣ. ನಾವಿಲ್ಲಿ 75 ಡೇಸಲ್ಲಿ ಒಂದು ದಿನವನ್ನು 2 ಪಾರ್ಟ್ ಮಾಡ್ಕೊಳ್ಳೋಣ, 2 ಭಾಗ ಮಾಡ್ಕೊಳ್ಳೋಣ. 2 ಭಾಗ ಮಾಡ್ಕೊಳ್ಳೋದು, ಒಂದು ಪೇಪರ್ 1, ಇನ್ನೊಂದು ಪೇಪರ್ 2. ಒಂದು ಕಮ್ಯುನಿಕೇಶನ್ ಪೇಪರ್ಗೆ, ಇನ್ನೊಂದು GS ಪೇಪರ್ಗೆ. GS ಪೇಪರಲ್ಲಿ ನಾವು ಇಲ್ಲಿ ಹಿಸ್ಟ್ರಿ ತಗೋಣ. ಫಸ್ಟ್ ನಾನು ಇವಾಗ ಟೈಮ್ ಇಲ್ಲ. ಸೊ ಹಿಸ್ಟ್ರಿಯಲ್ಲಿ ನಾವು ಕ್ಲಾಸ್ ಮಾಡಿದ್ರು ಕೂಡ 10 ಡೇಸಲ್ಲಿ ಮುಗಿಸಲೇಬೇಕು. ಅಂದರೆ ಇಡೀ ಹಿಸ್ಟ್ರಿನ ನಾವು ಜಾಲಾಡೋಕ್ಕಾಗಲ್ಲ. ಎಕ್ಸಾಮ್ ಪಾರ್ಟ್ ಆಫ್ ಇದೆ. ಈ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಬೇಕಾಗತ್ತೆ. ಸೊ ಕ್ಲಿಯರ್, ಎಕ್ಸಾಮಿಗೆ ಎಷ್ಟು ಬೇಕೋ ಒಂದು ಸಿಲೆಬಸ್ ಏನು ಕೊಟ್ಟಿದ್ದೀನಿ ಆ ಬೇಸಿಕ್ನ ವರ್ಕ್ ಮಾಡಬೇಕಾಗುತ್ತೆ. ಆ ಮೆಟೀರಿಯಲ್ಸ್ ಇಟ್ಕೊಂಡು 10 ಡೇಸಲ್ಲಿ ನೀವು ಜಿಯೋಗ್ರಫಿ ಯಾವುದು ಹಿಸ್ಟ್ರಿನ ಕವರ್ ಮಾಡಬೇಕಾಗುತ್ತೆ. ಮೊದಲು ಒಂದೊಂದು ಸಬ್ಜೆಕ್ಟ್ನೇ ಟಾರ್ಗೆಟ್ ಮಾಡಿ, ಎಲ್ಲ ಸಬ್ಜೆಕ್ಟು ಒಟ್ಟಿಗೆ ತಗೊಂಡು ಹೋಗೋಕ್ಕಾಗಲ್ಲ. ಒಂದು ದಿನವನ್ನು ಏನು ಮಾಡಿ, ಫಸ್ಟ್ 2 ಪಾರ್ಟ್ ಮಾಡ್ಕೊಳ್ಳಿ. ಪೇಪರ್ 1ಗೆ, ಪೇಪರ್ 2ಗೆ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ 6 ಗಂಟೆಗೆ ನೀವು ಸ್ಟಡಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನೀವೇನು ಮಾಡ್ಬೋದು, ಈ GK ಪೇಪರ್ಗೆ ಇಟ್ಕೋಬಹುದು, ಹಿಸ್ಟ್ರಿಗೆ ಇಟ್ಕೋಬಹುದು. 2 ಗಂಟೆ ಆದಮೇಲೆ 2 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ನೀವೇನು ಮಾಡ್ಬೋದು, 2 to 6 ಹೊರಗಡೆಗೆ ಕನ್ನಡ ಇಟ್ಕೋಬಹುದು. ಎಕ್ಸಾಂಪಲ್ ಸೆಕೆಂಡ್ ಪೇಪರ್ ಇಟ್ಕೋಬಹುದು. ಅವಾಗ ಏನಾಗುತ್ತೆ, ಎವ್ರಿ ಡೇ ಕನ್ನಡ 20 ಡೇಸ್ ಅವರೇಜ್ 20 ದಿನಗಳಲ್ಲಿ ನೋಡಿ 20 ದಿನಕ್ಕೆ ಕನ್ನಡ ಕೊಟ್ಟಿದ್ದೀನಿ. 20 ದಿನಕ್ಕೆ ಕನ್ನಡ ಮುಗಿಸ್ಬೇಕು. ಪ್ರತಿದಿನ ಸಂಜೆ 2 ಗಂಟೆಯಿಂದ 6 ಗಂಟೆ ಒಳಗಡೆಗೆ ಕಮ್ಯುನಿಕೇಶನ್ ಪೇಪರ್ ಮುಗಿಬೇಕು. ಅಟ್ ದಿ ಸೇಮ್ 20 ದಿನದಲ್ಲಿ ಹಿಸ್ಟ್ರಿ ಮುಗ್ದಿರಬೇಕು ಮತ್ತೆ ಹೈಸಿರು ಕೂಡ ಮುಗ್ದಿರಬೇಕು. ಸೊ ಕ್ಲಿಯರ್. ಸಂಜೆ 6 ಗಂಟೆ ಆದಮೇಲೆ GK, ಕರೆಂಟ್ ಅಫೇರ್ಸ್, ಮೆಂಟಲ್ ಹೆಬಿಲಿಟಿಗೆ ಒತ್ತು ಕೊಡಬೇಕು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಹಿಸ್ಟ್ರಿನ ಓದ್ಕೊಂಡೆ. 2 ಗಂಟೆ ಅಥವಾ 2:30 ಅಥವಾ 3 ಗಂಟೆ ನೀವು ಕನ್ವೀನಿಯಂಟ್ ಟೈಮ್, ಎಕ್ಸಾಂಪಲ್ ಹೇಳ್ತಿರೋದಷ್ಟು ಟೈಮಿಂಗ್ಸ್ ನೀವು ಚೇಂಜ್ ಮಾಡ್ಕೋಬಹುದು. ಆವಾಗ 3 ರಿಂದ 6 ಅಥವಾ 7 ಗಂಟೆ ಹೊರಗಡೆ ಕನ್ನಡ ಓದ್ಕೊಳ್ತೀರಾ. ಅದಾದ್ಮೇಲೆ ಒಂದು ಹಾಫ್ ಅನ್ ಅವರ್ ಬ್ರೇಕ್ ಕೊಟ್ಟು ಇದಾದ್ಮೇಲೆ GK, ಕರೆಂಟ್ ಅಫೇರ್ಸ್ ಆಲ್ರೆಡಿ ಹೇಳಿದ್ದೀನಿ 30+ ಕ್ವಶನ್ಸ್ಗಳು ಬರ್ತವೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಪ್ರತಿದಿನ GK, ಕರೆಂಟ್ ಅಫೇರ್ಸ್ ಫೋಕಸ್ ಮಾಡಲೇಬೇಕು. ನಾವು ಬರೀ ಸಬ್ಜೆಕ್ಟ್ ಓದಿದ್ರೆ ಆಗಲ್ಲ. GK, ಕರೆಂಟ್ ಅಫೇರ್ಸ್ನ ಓದಲೇಬೇಕು ರೆಗ್ಯುಲರ್ ಆಗಿ. ಮೆಂಟಲ್ ಅಬಿಲಿಟಿ ವೀಕ್ ಇರೋವಂಥವ್ರು ಪ್ರತಿದಿನ ಅರ್ಧ ಗಂಟೆ ಅಥವಾ 3/4 ಗಂಟೆ ಅಥವಾ 1 ಅವರ್ ಮೆಂಟಲ್ ಅಬಿಲಿಟಿಗೆ ಟೈಮ್ ಇಟ್ಬಿಡ್ಬೇಕು. ರಾತ್ರಿ 9:30 ಅಥವಾ 10:30ಯಿಂದ 11 ಗಂಟೆ 11:00ವರೆಗೆ ಅಥವಾ 10 ಗಂಟೆಯಿಂದ 11 ಗಂಟೆಗೆ ಮಲಗೋ ಟೈಮಲ್ಲಿ 1 ಅವರ್ ಮೆಂಟಲ್ ಅಬಿಲಿಟಿ. ಅದಕ್ಕೂ ಇಂದ 2 to 3 ಅವರ್ಸ್ ಕರೆಂಟ್ ಅಫೇರ್ಸ್ ಮತ್ತು GK. ಇನ್ನು ಉಳಿದಂಥ ಟೈಮಲ್ಲಿ ಸಬ್ಜೆಕ್ಟನ್ನು ಇಟ್ಕೋಬಹುದು. ಸೊ ಕ್ಲಿಯರ್. ಫಾರ್ ಎಕ್ಸಾಂಪಲ್ ನೋಡಿ, ಹೈಸಿನ 10 ಡೇಸಲ್ಲಿ ಕವರ್ ಮಾಡಬೇಕು. ಜೊತೆಗೆ ಕನ್ನಡನೂ ಕೂಡ ಓದ್ತಿರಬೇಕು. GK ಪ್ಲಸ್ ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ ಇಷ್ಟು ಕಂಟಿನ್ಯೂಸ್ ಇದು ಎವ್ರಿ ಡೇ ಇರುತ್ತೆ. GK ಪ್ಲಸ್ ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ ಕರೆಕ್ಟಾಗಿ ಇರ್ತಾ ಹೋಗುತ್ತೆ. ಎವ್ರಿ ಡೇ ಇರುತ್ತೆ. GK, ಕರೆಂಟ್ ಅಫೇರ್ಸ್ 2 ಅವರ್ಸ್ ಇಟ್ಕೊಳ್ಳಿ. ಮೆಂಟಲ್ ಅಬಿಲಿಟಿಗೆ 1 ಅವರ್ ಇಟ್ಕೊಳ್ಳಿ. 3 ಅವರ್ಸ್ ಇದಕ್ಕೆ ಹೋಗ್ಬಿಡುತ್ತೆ. ಈ ಒಂದು ಸಬ್ಜೆಕ್ಟ್ ವೈಸ್ ಬಂದಾಗ 4 to 5 ಅವರ್ಸ್ ಇಟ್ಕೊಳ್ತಾ ಹೋಗ್ಬೋದು. ರಿಮೈನಿಂಗ್ 3 ಅವರ್ಸ್ ಅಷ್ಟು, 3 to 4 ಅವರ್ಸ್ ಅಷ್ಟೇ ಯಾವುದು ಕನ್ನಡ ಅಥವಾ ಕಂಪ್ಯೂಟರ್ ಇದು ಸಬ್ಜೆಕ್ಟ್ಗಳಿಗೆ ನೀವು ವೀಕ್ ಇರೋ ಸಬ್ಜೆಕ್ಟ್ ಇಟ್ಕೋಬಹುದು. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಈಗ ಹೈಸಿ ಕಂಪ್ಲೀಟ್ ಆದ್ರೆಟ್ಗೆ ಹೈಸಿ ಮೇಲೆ ಟೆಸ್ಟ್ ಬರೀಬೇಕು. ಒಂದು 400 ಅಥವಾ 4 ಟೆಸ್ಟ್ ತಗೋಬೇಕು. ಉದಾಹರಣೆಗೆ ಏನ್ ಸೆಟ್ ಮುಗಿತಾ ಏನ್ ಸೆಟ್ ಮೇಲೆ ಟೆಸ್ಟ್ ಬರೀರಿ. ಮಿಡಿವಲ್ ಮುಗಿತಾ ಮಿಡಿವಲ್ ಮೇಲೆ, ಮಾಡರ್ನ್ ಮುಗಿತಾ ಮಾಡರ್ನ್ ಮೇಲೆ, ಕರ್ನಾಟಕ ಮುಗಿತಾ ಕರ್ನಾಟಕದ ಮೇಲೆ ಡೈರೆಕ್ಟ್ ಟೆಸ್ಟ್ ಬರೀಬೇಕು. ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ KA ಲೆವೆಲ್ಗೆ ಇರುವಂಥ ಟೆಸ್ಟನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ. ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ನೀವು 10 ಡೇಸ್ 3 ಡೇಸಲ್ಲಿ ಎಸ್ಸೆನ್ ಟೆಸ್ಟ್ ಮುಗಿಸ್ಕೊಳ್ಳಿ, 3 ಡೇಸಲ್ಲಿ ಮಿಡಿವಲ್ ಮುಗಿಸ್ಕೊಳ್ಳಿ. ಥರ 1 or 2 ಡೇಸ್ ಒಳಗಡೆಗೆ ಈ ಸಬ್ಜೆಕ್ಟನ್ನು ಕವರ್ ಮಾಡ್ಕೊಂಡು ಬೇಗ ಅಷ್ಟೇ ಮುಗಿಸ್ಕೊಳ್ಳೋಕ್ಕೆ ಪ್ರಯಾರಿಟಿ ಕೊಡಬೇಕು. ಅದರಲ್ಲಿ ಕರ್ನಾಟಕ ಹಿಸ್ಟ್ರಿಗೆ ಜಾಸ್ತಿ ಒತ್ತನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಇನ್ನು ಇದಾದ್ಮೇಲೆ 10 ಡೇಸಲ್ಲಿ IC ಕವರ್ ಮಾಡಬೇಕು.
ಇನ್ ರಿಮೈನಿಂಗ್ 10 ಡೇಸಲ್ಲಿ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿನ ಕವರ್ ಮಾಡಬೇಕು. ಇನ್ನು ಇದಾದ್ಮೇಲೆ 10 ಡೇಸಲ್ಲಿ ನಿಮಗೆ ಸೈನ್ಸ್, ಬೇಸಿಕ್ ಸೈನ್ಸ್ ವೆರಿ ಇಂಪಾರ್ಟೆಂಟ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿಯಲ್ಲಿ ಡೇ ಟು ಡೇ ಲೈಫಲ್ಲಿ ಕೇಳುವಂಥ ಕ್ವಶನ್ಸ್ಗಳು ಅಷ್ಟೇ, ಅನ್ವಯಿಕ ವಿಜ್ಞಾನ ಮಾತ್ರ ಫೋಕಸ್ ಮಾಡಬೇಕು 10 ಡೇಸಲ್ಲಿ. ಇಂಡಿಯನ್ ಎಕಾನಮಿ ಮೇಲೆ ಒಂದು 7 ಡೇಸ್ ಟೈಮ್ ಇಟ್ಕೊಂಡ್ರೆ ಸಾಕು, ತುಂಬ ಕ್ವಶನ್ಸ್ಗಳು ಏನು ಬರಲ್ಲ ಇದರಿಂದ. ಇನ್ನು ಮೆಂಟಲ್ ಎಬಿಲಿಟಿ ಮೇಲೆ ರೆಗ್ಯುಲರ್ ಹೇಗಿರುವ 1 ಅವರ್ ಟೈಮ್ ಮಾಡ್ತಿರ್ತೀರ, ಒಂದು 10 ಡೇಸ್ 3 to 4 ಅವರ್ಸ್ ಎವ್ರಿ ಇಟ್ಕೊಂಡ್ರು ಕೂಡ ಸಾಕಾಗುತ್ತೆ. ಕರ್ನಾಟಕ ಎಕಾನಮಿ ಮೇಲೆ ಒಂದು 10 ಡೇಸ್ ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್, ಇದ್ರ ಮೇಲೆಲ್ಲ ಕ್ವಶನ್ಸ್ ಕೇಳಿ ಲಾಸ್ಟ್ ಟೈಮ್. ಹಾಗಾಗಿ ಇದೊಂದು 8 to 10 ಡೇಸ್ ಟೈಮ್ ಇಟ್ಕೊಂಡ್ರು ಪ್ರಿಪೇರ್ ಆದರೆ ಸಾಕಾಗುತ್ತೆ. ಇನ್ನು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಕರ್ನಾಟಕ ಎನ್ವೈರ್ಮೆಂಟ್ ಸೈನ್ಸ್ ಮೇಲೆ ಆಗ್ಬೋದು, ಸೊ ಕರ್ನಾಟಕ ಎನ್ವೈರ್ಮೆಂಟ್ ಇಶ್ಯೂಸ್ ಆಗ್ಬೋದು, ಗ್ರಾಮ ಪಂಚಾಯತ್ ರಿಲೇಟೆಡ್ ಆಗ್ಬೋದು, ಕೋಆಪರೇಟಿವ್ ಮೇಲೆ ಆಗ್ಬೋದು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಮೇಲೆ ಆಗ್ಬೋದು, ಇದನ್ನು ಒಂದು 10 ಡೇಸ್ಗೆ ಇಟ್ಕೊಳ್ಳಿ, ಇದು ಕೂಡ ಎಕ್ಸಾಮಲ್ಲಿ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆಗೆ ಇಲ್ಲಿ ನೋಡಿ, ಒಂದು 20 ಡೇಸಲ್ಲಿ ಕನ್ನಡ ಮುಗಿಬೇಕು, ಒಂದು 20 ಡೇಸಲ್ಲಿ ಇಂಗ್ಲೀಷ್ ಮುಗಿಬೇಕು, ಸೊ ಇನ್ನು 17 ಡೇಸಲ್ಲಿ ಕಂಪ್ಯೂಟರ್ ಸೈನ್ಸ್ ಮುಗಿಬೇಕು. ಇನ್ನು ಮುಗಿದಾದ ಮೇಲೆ ರಿವಿಷನ್ಸ್ ಆಗಬೇಕು. ಯಾವುದೇ ಸಬ್ಜೆಕ್ಟ್ ನಾವು ಇಲ್ಲಿ ಮಾಡಬೇಕಾಗಿರೋದು ಏನಂತಾರೆ, ಒಂದು ಸಬ್ಜೆಕ್ಟ್ ಮುಗಿದ ಮೇಲೆ ಅದನ್ನ ಪೆಂಡಿಂಗ್ ಇಟ್ಬಿಟ್ಟು ಅದ್ರ ಸೈಡ್ ಮೂಲೆಗೆ ಇಟ್ಬಿಡೋದಿಲ್ಲ, ಅದನ್ನ ನಾವಿಲ್ಲಿ ರೀಕಾಲ್ ಹಾಕೋಬೇಕು. ನಾವು ಎಕ್ಸಾಮ್ ಮುಗಿದಾಗ ರಿವಿಷನ್ ಮಾಡ್ತೀವ, ರೀಕಾಲ್ ಮಾಡ್ತೀವ, ಬಹುತೇಕ ನಾವು ಮಾಡೋದೇನು ರೀಕಾಲ್, ಆದರೆ ನಾವು ಪ್ರತಿದಿನ ಮಾಡೋದೇನು ರಿವಿಷನ್. ಬರೀ ರೆಸ್ಟ್ ಬಿಟ್ಟು ತೊಗೊಳ್ತೀವಿ, ವರ್ಕೌಟ್ ಮಾಡ್ತೀವಿ, ರೆಸ್ಟ್ ಬಿಟ್ಟು ತೊಗೊಳ್ತೀವಿ, ವರ್ಕೌಟ್ ಮಾಡ್ತೀವಿ. ಬಟ್ ಎಕ್ಸಾಮ್ ಅಲ್ಲಿ ಬಂದಾಗ ನೀವು ಯೋಚನೆ ಮಾಡೋದು ಹೇಗೆ ಬಂದ್ಬಿಡುತ್ತೆ, ಒಂದೇ ದಿನ ಬರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ರಿವಿಷನ್ ಜೊತೆಗೆ ರೀಕಾಲ್ ಪ್ರೊಸೆಸ್ ಕೂಡ ಸ್ಟ್ರಾಂಗ್ ಮಾಡಿ, ಪ್ರತಿದಿನ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡಬೇಕಾದ್ರೆ ರೀಕಾಲ್ ಪ್ರೊಸೆಸ್ ಯೋಚನೆ ಮಾಡೋದನ್ನ ಜಾಸ್ತಿ ಮಾಡಿ. ಯಾವ ಸಬ್ಜೆಕ್ಟ್ ಓದಿರ್ತೀರ ಅದರ ಮತ್ತೊಂದು ಸರಿ ಇದನ್ನ ಗ್ಲಾನ್ಸ್ ಮಾಡ್ತಾ ಬನ್ನಿ. ಆವಾಗ ನಿಮಗೆ ಸಬ್ಜೆಕ್ಟ್ ಹೋಗಿರೋದ್ರಲ್ಲಿ ನೆನಪಿಗೆ ಬರ್ತಾ ಹೋಗುತ್ತೆ. ಶಾರ್ಟ್ ಟರ್ಮ್ ಮೆಮೊರಿಯಿಂದ ಅದು ಲಾಂಗ್ ಟರ್ಮ್ ಕನ್ವರ್ಟ್ ಆಗುತ್ತೆ. ಈ ಥರ ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡ್ಕೊಂಡು ಹೋದ್ರ ಜೊತೆಗೆ ಸಬ್ಜೆಕ್ಟ್ನ ಮೆಮೊರಿ ಮಾಡಬೇಕು ಅಂತಂದರೆ ನೀವು ಅದನ್ನು ಸಿಂಪ್ಲಿಫೈ ಮಾಡಿ ರೀಕಾಲ್ ಮಾಡಬೇಕು. ಸಬ್ಜೆಕ್ಟನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಕಾಮನ್ ಲ್ಯಾಂಗ್ವೇಜಲ್ಲಿ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಓದಬೇಕು. ಟೆಕ್ಸ್ಟ್ ಬುಕ್ ಹೇಗಿದೆಯೋ ಅದೇ ರೀತಿಯಲ್ಲಿ ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ, ಇದು ಕೂಡ ತಲೆಯಲ್ಲಿ ರಿಜಿಸ್ಟರ್ ಆಗಲಿ. ಸೊ ಕ್ಲಿಯರ್, ಇಷ್ಟು ಕೂಡ ಈ ಥರ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಪ್ರಾಪರಾಗಿ ಹೋದರೆ ಒಂದು 75 ಡೇಸಲ್ಲಿ ಹೋಗಿ ಮುಗಿಯುತ್ತೆ. ಇನ್ನು ಉಳಿದಿರುವಂಥ 6-7 ಡೇಸ್ ಟೈಮ್ ಸಿಗುತ್ತೆ ಎಕ್ಸ್ಟ್ರಾ ನಿಮಗೆ, ಅದನ್ನು ನಿಮಗೆ ಬೇರೆ ಎಕ್ಸ್ಟ್ರಾ ರೆಸ್ಟಿಗೆ ಆಗ್ತಾನೋ ಬೇರೆ ಯಾವುದೋ ಕೆಲಸಕ್ಕೆ ನೀವು ಇಲ್ಲಿ ಬಳಸ್ಕೋಬೋದು. ಹೀಗಾಗಿ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿದ್ರೆ 100% ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು. ಯಾರಿಗೆ ಕಷ್ಟ ಆಗ್ತೈತೆ, ಯಾರು ಓದಿದ್ರು ಅರ್ಥ ಆಗ್ತಿಲ್ಲ ಅಂಥವ್ರಿಗೋಸ್ಕರನೇ NCGಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ತುಂಬ ಕಡಿಮೆ ಪ್ರೈಸಿಗೆ ಸಿಗ್ತಿರೋದ್ರಿಂದ ನಿಮಗೆ ಲೈವ್ ಕ್ಲಾಸ್ ಸಿಗುತ್ತೆ, ರೆಕಾರ್ಡೆಡ್ ಸಿಗುತ್ತೆ, ಅದ್ರ ಜೊತೆಗೆ ಆಫ್ಲೈನ್ ಕ್ಲಾಸ್ ಕೂಡ ಆಫರ್ ಮಾಡ್ತೀವಿ ಯಾರಿಗೆ. ಮತ್ತು ಇದರಲ್ಲಿ ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕಾದರೂ ಕೂಡ ಸಿಗುತ್ತೆ. 1-to-1 ಮೆಂಟರ್ಶಿಪ್ಪಲ್ಲಿ ಮೂವ್ ಹೋಗ್ಬೋದು. ರಿಸಲ್ಟ್ ಬೇಕೇ ಬೇಕು ಅನ್ನೋರು ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.